ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇಂದು ನಾನು ಮೊಟ್ಟೆಯಿಂದಾಗುವ ಆರೋಗ್ಯದ ಪ್ರಯೋಜನಗಳು ಮತ್ತು ಅದರ ರೆಸಿಪಿನ ಹಾಕ್ತಾ ಇದ್ದೀನಿ. ಮೊಟ್ಟೆ ಪ್ರೋಟೀನ್ ಸಮೃದ್ಧ ಆಹಾರವಾಗಿದ್ದು ದೇಹಕ್ಕೆ ಶಕ್ತಿ ನೀಡುತ್ತದೆ, ಮೆದುಳಿನ ಕಾರ್ಯಕ್ಷಮತೆಗೆ ಹೆಚ್ಚಿಸುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಮೊಟ್ಟೆ ಒಂದು ಪೌಷ್ಟಿಕಾಂಶಗಳಿಂದ ತುಂಬಿರುವ ಅತ್ಯುತ್ತಮ ಆಹಾರವಾಗಿದೆ. ಇದರಲ್ಲಿ ಪ್ರೋಟೀನ್, ವಿಟಮಿನ್ ಬಿ12, ವಿಟಮಿನ್ ಡಿ, ಕೋಲಿನ್ ಮತ್ತು ಅಗತ್ಯ ಖನಿಜಗಳು ಸಮೃದ್ಧ ಆಗಿವೆ. ಮೊಟ್ಟೆ ದೇಹದ ಬಲವರ್ಧನೆಗೆ, ಮೆದುಳಿನ ಆರೋಗ್ಯಕ್ಕೆ, ಕಣ್ಣುಗಳ ರಕ್ಷಣೆಗೆ, ತೂಕ ನಿಯಂತ್ರಣಕ್ಕೆ ಮತ್ತು ಶಕ್ತಿ ಹೆಚ್ಚಿಸಲು ಸಹಾಯಕವಾಗಿದೆ. ಈ ವಿಡಿಯೋದಲ್ಲಿ ಮೊಟ್ಟೆ ತಿನ್ನೋದರಿಂದಾಗಿ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ವಿವರವಾಗಿ ಹೇಳಿದ್ದೀನಿ. ರೆಸಿಪಿ ಕೂಡ ಹಾಕ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದರಲ್ಲಿ ಮೊಟ್ಟೆಯಲ್ಲಿ ಇನ್ನೂ ಅನೇಕ ಖನಿಜಾಂಶಗಳು ಇದ್ದಾವೆ. ಮೊಟ್ಟೆಯಲ್ಲಿರುವ ಕೋಲಿನ್ ನೆನಪಿನ ಶಕ್ತಿಗೆ ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಇದು ಮೊಟ್ಟೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ನೀಡುತ್ತದೆ, ಸ್ನಾಯುಗಳ ಬೆಳವಣಿಗೆ ಮತ್ತು ದೇಹ ಬಲವರ್ಧನೆಗೆ ಸಹಾಯಕವಾಗಿದೆ. ಇದು ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಇದು ದಿನಾಲೂ ಒಂದು ಮೊಟ್ಟೆ ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ಭಾಳ ಅತ್ಯುತ್ತಮವಾಗಿ ಇಟ್ಕೋಬೋದು ಅಂತ ಹೇಳ್ತೀನಿ. ಮತ್ತು ಇದು ವಿಟಮಿನ್ ಬಿ12 ಕೂಡ ಇದರಲ್ಲಿ ಯಥೇಚ್ಛವಾಗಿದೆ. ವಿಟಮಿನ್ ಡಿ ಇದೆ. ಮತ್ತು ಇದು ಚರ್ಮಕ್ಕೆ ಮತ್ತು ಕೂದಲಿಗೆ ಬಯೋಟಿಕ್ ಮತ್ತು ವಿಟಮಿನ್ಗಳು ಚರ್ಮ ಹೊಳಪನ್ನು ಕೊಡುತ್ತದೆ. ಇದು ಕೂದಲನ್ನು ಬಲವಾಗಿಡಲು ಸಹಾಯ ಕೂಡ ಮಾಡುತ್ತದೆ. ಇದು ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಎಗ್ ಬುರ್ಜಿ ಮಾಡೋಕ್ಕೆ ನೋಡ್ರಿ, ಫಸ್ಟ್ ಒಂದು ಬೌಲ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟ್ಪಟ ಅಂದ ನಂತರ ಸ್ವಲ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊಂಡಿರಬೇಕು. ಅದು ಎಣ್ಣೆ ಬಿಸಿಯಾಗಿ ಚಟ್ಪಟ ಅಂದ ನಂತರ ನಾವು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಅಂದರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆದಷ್ಟು ಬೇಗನೆ ಅದು ಈರುಳ್ಳಿ ಫ್ರೈ ಆಗುತ್ತೆ. ಹಾಗಾಗಿ ಈರುಳ್ಳಿಗೆ ನಾನು ಫಸ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿರ್ತೀನಿ. ಅದು ಫ್ರೈ ಆದ ನಂತರ ಅದಕ್ಕೆ ಖಾರ, ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ಖಾರ ನೀವು ಹೆಂಗೆ ತಿಂತೀರಾ ಅದ್ರ ಮೇಲೆ ಹೋಗುತ್ತೆ. ನಾವು ಸ್ವಲ್ಪ ಮೀಡಿಯಮ್ ಖಾರ ತಿಂತೀವಿ, ಹಾಗಾಗಿ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ, ಅಚ್ಕಾರದ ಪುಡಿ. ಆಮೇಲೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಫ್ರೈ ಆದ ನಂತರ ಗೋಲ್ಡ್ ಕಲರ್ ಆಗಬೇಕು ಅದು ಫ್ರೈ. ಅದು ಗಮ್ಮಂತ ವಾಸನೆ ಬರುತ್ತೆ ನೋಡಿ. ಆ ವಾಸನೆ, ಅದು ಟೇಸ್ಟ್ ಸೂಪರಾಗಿರುತ್ತೆ. ಹಾಗಾಗಿ ಅದಾದ ನಂತರ ನಾನು ಮಸಾಲೆ ಅಂದರೆ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೋತೀನಿ. ಸ್ವಲ್ಪ ಗರಂ ಮಸಾಲ ಅದು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೋತೀನಿ. ಎಗ್ ಬುರ್ಜಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇಷ್ಟು ಹಾಕ್ಕೊಟ್ರೆ ಸಾಕು, ಜಾಸ್ತಿ ಮಸಾಲ ಏನು ಬೇಕಾಗಲ್ಲ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಒಂದು 5 ನಿಮಿಷ ಫ್ರೈ ಮಾಡಬೇಕು. 5 ನಿಮಿಷ, ಒಂದು 2 ನಿಮಿಷ ಆದರೂ ಸಾಕು. ಸಣ್ಣ ಉರಿ ಇಟ್ಟು ಮಾಡಿದ್ರೆ ಅದು ಒಳ್ಳೆಯದು. ಯಾಕಂದರೆ ಅದು ಒತ್ತಿ ಬಿಡುತ್ತದೆ, ಜಾಸ್ತಿ ಉರಿ ಇಟ್ಟರೆ ಒತ್ತುತ್ತದೆ. ಹಾಗಾಗಿ ಸಣ್ಣ ಉರಿಯಲ್ಲಿನೇ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಬರೀ ಎಣ್ಣೆಯಲ್ಲೇ ಮಾಡೋದ್ರಿಂದ ನಾವು ಎಲ್ಲಿಯಾದರೂ ಜರ್ನಿ ಅದು ಮಾಡಬೇಕಾದ್ರೆ ಇದು ಕಟ್ಕೊಂಡು ಹೋಗೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಇದು ಹೆಲ್ದಿ ಕೂಡ. ಆಮೇಲೆ ಎಲ್ಲಿಯಾದರೂ ಜರ್ನಿ ಮಾಡಬೇಕಾದ್ರೆ ಟಿಫನ್ಗೆ ಹಾಕ್ಕೊಂಡು ಕೂಡ ಹೋಗ್ಬೋದು. ಈಗ ನೋಡಿರಿ, ಇಷ್ಟಾದ ನಂತರ ಮೊಟ್ಟೆ ಹಾಕೋಬೇಕು. ಲಾಸ್ಟ್ ಮೊಟ್ಟೆ ಡೈರೆಕ್ಟಾಗಿ ಮೊಟ್ಟೆ ಹೊಡ್ಕೊಂಡು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಮೊಟ್ಟೆಗಳು ಬೇಕೋ ಅಷ್ಟು ನಿಮ್ಮ ಜನರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅಷ್ಟು ಮೊಟ್ಟೆದು ಎಗ್ ಬುರ್ಜಿ ಮಾಡ್ಕೋಬೋದು. ಮೊಟ್ಟೆ ಒಡೆದು ಹಾಕಿದ ತಕ್ಷಣ ಇದು ಒಂದು ಸಣ್ಣ ಟ್ರಿಕ್ಸ್. ಇದು ಮೊಟ್ಟೆ ಒಡೆದ ತಕ್ಷಣವೇ ಮಿಕ್ಸ್ ಮಾಡಬಾರ್ದು. ಇದನ್ನು
ಅಷ್ಟೇ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟು ಸ್ವಲ್ಪ ನೋಡಿರಿ ಕುದಿ ಬರ್ತಾ ಇದೆಯಲ್ಲ, ಹಿಂಗಾದ ನಂತರ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ತಿರುಗಬೇಕು, ಜಾಸ್ತಿ ತಿರುಗಿಸ್ಬಾರ್ದು. ಸುಮ್ಮನೆ ಲೈಟಾಗಿ ತಿರುಗಿಸಿ ಮತ್ತೆ ಅಷ್ಟೇ ಬಿಟ್ಬಿಡ್ಬೇಕು ಅದನ್ನು. ಯಾಕಂದರೆ ಎಣ್ಣೆಲೇ ಮಾಡ್ತಾಯಿದ್ವಲ್ಲ, ನೀರು ಹಾಕಿದರೆ ಅದೇನು ಇದು ಮಾಡ್ಬೋದಾಗಿತ್ತು. ನಾನು ಈ ಥರ ಬೇರೆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಅಷ್ಟೇ ಫ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಸ್ವಲ್ಪ ಸಣ್ಣ ಉರಿ ಇಟ್ಟು ನೋಡಿರಿ ಹೇಗೆ ಪಫ್ ಥರ ಉಬ್ಬಿ ಬಂದಿದೆ. ಈಗ ಈ ಥರ ಆಗಬೇಕಿದು. ಇವಾಗ ನೋಡಿರಿ ಈ ಥರ ರೆಡ್ಡಾಗಿ ಚೆಂದ ಬಂದಿದೆ ನೋಡಿ, ಒಂಥರ ಪಫಿ ಆದಂಗೆ ಆಗಿದೆ. ಇದು ಹಿಂಗೆ ಕಟ್ಕೊಂಡು ಹೋಗೋಕ್ಕೆ, ಅದಕ್ಕೆ ಟಿಫನ್ಗೆ ಹಾಕೋಕ್ಕೆ, ಎಲ್ಲಿಯಾದ್ರೂ ಜರ್ನಿ ಮಾಡಿದರೆ ಸೈಡ್ಗೆ ಒಳ್ಳೆ ಡಿಶ್ ಇದು. ಮೊಟ್ಟೆ ಪಲ್ಯ, ಎಗ್ ಬುರ್ಜಿ. ಇವಾಗ ನೋಡಿ ಕರೆಕ್ಟಾಗಿದೆ. ಈಗ ಈ ಥರ ಮಾಡಿಕೊಂಡು ನೀವು ಡೈಲಿ ಮಾಡ್ಕೋಬೋದು, ಅಥವಾ 2 ದಿವ್ಸಕ್ಕೊಂದ್ಸಲ ನೀವು ಮಾಡಿ ತಿನ್ನಿರಿ. ಇವಾಗ ರೆಡಿಯಾಗಿದೆ. ಈಗ ಇದು ದೋಸೆಗೂ ತಿನ್ಬೋದು. ನಾನು ದೋಸೆಗೆ ಮಾಡಿದ್ದೀನಿ, ದೋಸೆ ಜೊತೆ ತಿಂತಾಯಿದ್ದೀನಿ. ಆಮೇಲೆ ಉಳಿದ ಚಪಾತಿನ ಇದು ನೋಡ್ರಿ ಚಕೋಲಿ ಮಾಡಿದ್ದೀನಿ, ಅದಕ್ಕೆ ಬೆಲ್ಲ ಹಾಕಿ ಚಕೋಲಿ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ತಿನ್ಬೋದು, ಭಾಳ ಟೇಸ್ಟಾಗಿದೆ. ನೀವು ರಾಗಿ ರೊಟ್ಟಿ, ಅನ್ನಕ್ಕೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಡಿಶ್ ಅಂತ ಹೇಳ್ತೀನಿ. ಇದು ಎಗ್ ಬುರ್ಜಿ ಭಾಳ ರುಚಿಯಾಗಿರ್ತದೆ. ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ. ಇದು ಚಪಾತಿ ರಾತ್ರಿ ಉಳಿದದ್ದನ್ನು ಈ ಥರ ಚಕೋಲಿ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ. ನನ್ನ ಚಾನಲ್ನ ಯಾರಿಗೆ ಇಷ್ಟ ಆಯಿತು ವಿಡಿಯೋ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗೋಣ. ಎಲ್ರಿಗೂ ಟೇಕ್ ಕೇರ್.